ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭೀಮನ ಅಮಾವಾಸ್ಯೆ ದಿನವೇ ಗಂಡನಿಗೆ ಚೆಟ್ಟ ಕಟ್ಟಿದಾಳೆ ಹೆಂಡತಿ. ಗಂಡನ ಪಾದ ಪೂಜೆ ಮಾಡುವ ಬದಲು ಶಿವನ ಪಾದ ಸೇರಿಸಿದಾಳೆ ಪತ್ನಿ. ಗಂಡನನ್ನ ಕೊಂದು ಠಾಣೆ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾಳೆ. ಕೋಲಾರ ತಾಲೂಕು ಚನ್ನಸಂದ್ರ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಊಟದಲ್ಲಿ 10 ನಿದ್ರೆ ಮಾತ್ರೆ ಹಾಕಿ ಗಂಡನಿಗೆ ಬಡಿಸಿದ್ಲು ಪತ್ನಿ ಜಗದಾಂಬ. ನಿದ್ದೆಗೆ ಜಾರಿದ ಬಳಿಕ ಪತಿಯ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಕೊಲೆ ಮಾಡಿದಾಳೆ. ಜಮೀನು ಮಾರಾಟ ಮಾಡಿದ ಹಣ ಕೊಟ್ಟಿಲ್ಲ ಅಂತ ಸಿಟ್ಟಾಗಿದ್ಲು ಪತ್ನಿ. ಈಗ ಇರುವ ಜಮೀನನ್ನ ಮಾರ್ತೇನೆ ಅಂತ ಗಂಡನನ್ನೇ ಕೊಂದು ಬಿಟ್ಟಿದ್ದಾಳೆ. ಮಾರ್ತಾನೆ ಅಂತ ಹೇಳಿ ಪ್ರತ್ಯೇಕವಾಗಿಯೇ ವಾಸವಿದ್ದ ನಾರಾಯಣಸ್ವಾಮಿ ಜೊತೆಗೆ ಆತನ ಪತ್ನಿ. ನೋಡಿ, ಗಂಡನ ಕೊಲೆ ಬಳಿಕ ತಾನೇ ಹೋಗಿ ಪೊಲೀಸ್ನವರಿಗೆ ಈಕೆ ಶರಣಾಗಿದ್ದಾಳೆ. ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮದಲ್ಲಾಗಿರುವಂತಹ ಘಟನೆ. ಭೀಮನ ಅಮಾವಾಸ್ಯೆ ದಿನವೇ ಗಂಡನನ್ನ ಕೊಲೆ ಮಾಡಿದಾಳೆ ಪತ್ನಿ. ಪತಿ ನಾರಾಯಣಸ್ವಾಮಿಯನ್ನ ಪತ್ನಿ ಜಗದಾಂಬ ಕೊಂದಿದ್ದಾಳೆ. ಏನ್ ಚಿಕ್ಕ ವಯಸ್ಸಿನವರಲ್ಲ ಇವರು. ಕೊಲೆಯಾಗಿರುವಂತ ನಾರಾಯಣಸ್ವಾಮಿಗೆ 68 ವರ್ಷ ವಯಸ್ಸು. ಕೊಲೆ ಮಾಡಿರುವಂತ ಜಗದಾಂಬಾಗೆ 58 ವರ್ಷ ವಯಸ್ಸು. ಹಣ, ಆಸ್ತಿ ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಇದೆ. ಊಟದಲ್ಲಿ 10 ನಿದ್ದೆ ಮಾತ್ರೆ ಹಾಕಿ ಗಂಡನಿಗೆ ಊಟ ಬಡಿಸಿಬಿಟ್ಟಿದ್ದಾಳೆ ಈಕೆ ಜಗದಾಂಬ. ನಿದ್ದೆಗೆ ಜಾರಿದ ಬಳಿಕ ಪತಿಯ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಕೊಲೆ ಮಾಡಿದಾಳೆ. ಜಮೀನು ಮಾರಾಟ ಮಾಡಿದ ಹಣವನ್ನ ನನ್ನ ಕೈಯಲ್ಲಿ ಕೊಟ್ಟಿಲ್ಲ ಅಂತ ಜಗದಾಂಬ ಸಿಟ್ಟಾಗಿದ್ಲಂತೆ. ಈಗ ಇರುವ ಜಮೀನನ್ನ ಮತ್ತೆ ಮಾರಿಬಿಡ್ತಾನೆ ಅಂತ ಹೇಳಿ ಗಂಡನನ್ನೇ ಕೊಂದು ಹಾಕಿದಾಳೆ ಈಕೆ. ಪ್ರತ್ಯೇಕವಾಗಿ ವಾಸವಿದ್ರು ನಾರಾಯಣಸ್ವಾಮಿ ಮತ್ತು ಜಗದಾಂಬ. ಪ್ರತ್ಯೇಕವಾಗಿ ಅಂದ್ರೆ ಇವರಿಬ್ಬರ ನಡುವೆ ಏನು ಸರಿ ಇರಲಿಲ್ಲ. ಹಂಗಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ಕೊಂಡಿದ್ರಂತೆ. ಆದ್ರೆ ಹಣಕ್ಕಾಗಿ ಪುಸಲಾಯಿಸಿ ತೋಟದ ಮನೆಗೆ ಕರೆಸಿಕೊಂಡಿದ್ಲಂತೆ ಈಕೆ. ಗಂಡನ ಕೊಲೆ ಬಳಿಕ ತಾನೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾಳೆ. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು.